ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ರಾಜ್ಯದಲ್ಲಿ ಮಕ್ಕಳು ನಾಪತ್ತೆ ಆಗ್ತಿರುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಪೋಷಕರನ್ನ ಚಿಂತೆಗೆ ಈಡು ಮಾಡಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರು ನಗರದಲ್ಲಿ ಹೆಚ್ಚು ಘಟನೆಗಳು ದಾಖಲಾಗ್ತಾ ಇದ್ದು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದರಲ್ಲೂ ಬಾಲಕಿಯರೇ ಹೆಚ್ಚು ನಾಪತ್ತೆ ಆಗ್ತಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹೌದು, ರಾಜ್ಯದಲ್ಲಿ ಮಕ್ಕಳ ಅಪಹರಣ, ಕಾಣೆಯಾದ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದ್ದು ಆತಂಕ ಸೃಷ್ಟಿ ಮಾಡಿದೆ. ಗೃಹ ಇಲಾಖೆ ಮಾಹಿತಿಯಂತೆ ಕಳೆದ 2020ರಿಂದ 2025ರವರೆಗೆ ಒಟ್ಟು 14,878 ಮಕ್ಕಳ ನಾಪತ್ತೆ ಪ್ರಕರಣಗಳು ವರದಿಯಾಗಿದ್ದು, ಇದರಲ್ಲಿ 13,542 ಮಕ್ಕಳು ಪತ್ತೆಯಾಗಿ ತಮ್ಮ ಪೋಷಕರ ಬಳಿಗೆ ವಾಪಸ್ ಮರಳಿದ್ದಾರೆ. ಇನ್ನು ಮಾಹಿತಿ ಪ್ರಕಾರ 2025ರ ಜುಲೈ ಅಂತ್ಯದವರೆಗೆ ಒಟ್ಟು 2,170 ಮಕ್ಕಳು ಕಾಣೆಯಾಗಿದ್ದಾರೆ. ಈ ಪೈಕಿ 551 ಬಾಲಕರು ಮತ್ತು 1,619 ಬಾಲಕಿಯರಿದ್ದಾರೆ. ಕಳೆದ 5.5 ವರ್ಷಗಳಲ್ಲಿ ಕಾಣೆಯಾದ 10,792 ಬಾಲಕಿಯರಲ್ಲಿ 1,003 ಮತ್ತು 4,086 ಬಾಲಕರಲ್ಲಿ 333 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ. ಈ ಪ್ರಕರಣಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದು, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಹಾವೇರಿ, ಚಿತ್ರದುರ್ಗ, ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳು ನಂತರದ ಸ್ಥಾನಗಳಲ್ಲಿವೆ. ಇನ್ನು ತಂದೆ ತಾಯಿಯರ ವಿಚ್ಛೇದನ, ಕೌಟುಂಬಿಕ ಕಲಹ, ಹದಿಹರೆಯದಲ್ಲಿ ಪ್ರೀತಿ ಪ್ರೇಮ, ಕುಟುಂಬದಲ್ಲಿ ಮಕ್ಕಳ ನಿರ್ಲಕ್ಷ್ಯ, ಬಡತನ, ನಗರದ ವ್ಯಾಮೋಹ ಮೊದಲಾದ ಕಾರಣಗಳಿಂದಾಗಿ ಮಕ್ಕಳು ಮನೆಗಳನ್ನು ತೊರೆತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ಅಂಶ. ಅಲ್ಲದೆ ಭಿಕ್ಷಾಟನೆ, ಬಾಲಕಾರ್ಮಿಕರಾಗಿ ದುಡಿಯಲು ಒತ್ತಾಯ ಮಕ್ಕಳ ಅಪಹರಣಕ್ಕೆ ಕಾರಣವಾಗಿದೆ. ಸಂಬಂಧಿಸಿದ ಇಲಾಖೆಗಳು ಮಕ್ಕಳ ರಕ್ಷಣೆ ಹಾಗೂ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರೂ ನಾಪತ್ತೆಯಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಆನ್ಲೈನ್ ಮೂಲಕ ಸಂಪರ್ಕ ಹೊಂದಿ ಅಥವಾ ಆಸೆ ತೋರಿಸಿ ಮಕ್ಕಳನ್ನ ಈಗ ಅಪಹರಿಸಲಾಗ್ತಾ ಇದೆ. ಬಹುತೇಕ ಮಕ್ಕಳು ಇದುವರೆಗೂ ಪತ್ತೆ ಆಗಿಲ್ಲವಾದರೂ ಅವರನ್ನ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹಕ್ಕೆ ದೂಡಿರಬಹುದು. ಶೀಘ್ರ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನಿರಂತರವಾಗಿ ಪತ್ರ ಬರೆದು ಒತ್ತಾಯಿಸಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ತಿಳಿಸಿದೆ. ಕೌಟುಂಬಿಕ ವಿವಾದಗಳು, ತಂದೆ ತಾಯಿಯ ಜಗಳ, ವಿಚ್ಛೇದನದಿಂದ ನೊಂದ ಮಕ್ಕಳು ಮನೆ ತೊರೆತಾ ಇದ್ದು, ಹದಿಹರೆಯದವರು ಪ್ರೀತಿ ಪ್ರೇಮದ ಆಮಿಷಕ್ಕೆ ಸಿಲುಕಿ ಮನೆ ಬಿಡೋದು, ಬಾಲಕಾರ್ಮಿಕರಾಗಿ ದುಡಿಯಲು ಒತ್ತಾಯಿಸ್ತಾ ಇರೋದು, ವೇಶ್ಯಾವಾಟಿಕೆಗೆ ತಳ್ಳೋದು, ಅಂಗಾಂಗ ಮಾರಾಟ ಮತ್ತು ಭಿಕ್ಷಾಟನೆಗೆ ಬಳಸಿಕೊಳ್ಳಲು ಮಕ್ಕಳನ್ನ ಅಪಹರಿಸುವುದು ಈ ಪ್ರಕರಣಗಳಿಗೆ ಪ್ರಮುಖ ಕಾರಣವಾಗಿದೆ. ನಾಪತ್ತೆ ಆದ ಮಾಹಿತಿ ತಿಳಿದ ಕೂಡಲೇ ದೂರು ದಾಖಲಿಸಿದ್ರೆ ಮಕ್ಕಳನ್ನ ಶೀಘ್ರವಾಗಿ ಪತ್ತೆ ಹಚ್ಚಬಹುದು. ಮೊದಲ 24 ಗಂಟೆಗಳು ಅಂದ್ರೆ ಗೋಲ್ಡನ್ ಅವರ್ ನಿರ್ಣಾಯಕ. ಫೋಟೋ ಮತ್ತು ಇತರೆ ಮಾಹಿತಿಯನ್ನ ಒದಗಿಸಿದ್ರೆ ಇಲಾಖೆಯ ಗ್ರೂಪ್ಗಳಲ್ಲಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡು ಮಕ್ಕಳನ್ನ ಪತ್ತೆ ಮಾಡಿ ಪೋಷಕರಿಗೆ ಒಪ್ಪಿಸಲಾಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾದ ನಂತರ ನಾಪತ್ತೆ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳು, ಮೊಬೈಲ್ ನೆಟ್ವರ್ಕ್ ಸುಳಿವುಗಳನ್ನು ಆಧರಿಸಿ ಕಾಣೆ ಆದವರನ್ನ ಪತ್ತೆ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಕಾಣೆಯಾದ ಮಕ್ಕಳಲ್ಲಿ ಕೆಲವರು ಲೈಂಗಿಕ ಶೋಷಣೆ, ವೇಶ್ಯಾವಾಟಿಕೆ, ಬಾಲಕಾರ್ಮಿಕರಾಗಿ ಕೆಲಸ, ಭಿಕ್ಷಾಟನೆ ಮತ್ತು ಜೀತಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಕೈಕಾಲು ತಿರುಚುವ, ಕಣ್ಣು ಕೀಳುವಂತಹ ಕೃತ್ಯಗಳೂ ನಡೀತಾ ಇವೆ ಎಂಬ ಆರೋಪ ಇದೆ. ನಾಪತ್ತೆಗೆ ಕಾರಣಗಳೇನು ಅಂತ ನೋಡ್ತಾ ಹೋದ್ರೆ ಪೋಷಕರ ನಿರ್ಲಕ್ಷ್ಯ, ಬಡತನ, ನಗರದ ವ್ಯಾಮೋಹ, ಸ್ನೇಹಿತರ ಸಹವಾಸ, ದುಶ್ಚಟಗಳು, ಪರೀಕ್ಷಾ ಭಯ, ಅನುತ್ತೀರ್ಣರಾದ ಆತಂಕದಿಂದ ಮಕ್ಕಳು ಮನೆ ಬಿಡ್ತಾ ಇದ್ದಾರೆ. ಇದಲ್ಲದೆ ಭಿಕ್ಷಾಟನೆಗೆ ಬಳಸಿಕೊಳ್ಳಲು ಮತ್ತು ಇತರ ದಂಧೆಗಳಿಗೆ ಮಕ್ಕಳನ್ನ ಅಪಹರಿಸುವಂತಹ ಸಿಂಡಿಕೇಟ್ಗಳು ಸಕ್ರಿಯವಾಗಿವೆ ಅಂತ ಮಕ್ಕಳ ಹಕ್ಕುಗಳ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಪತ್ತೆ ಆದವರು ಕೇವಲ ಮಕ್ಕಳಲ್ಲ, ಭವಿಷ್ಯವೂ ನಾಪತ್ತೆ. ಪ್ರತಿ ನಾಪತ್ತೆ ಪ್ರಕರಣದ ಹಿಂದೆ ಒಂದು ಕುಟುಂಬದ ನೋವು, ಒಂದು ತಾಯಿಯ ಕಣ್ಣೀರು, ಒಂದು ಭವಿಷ್ಯದ ಕನಸು ನಾಶವಾಗಿರುತ್ತೆ. ಸರ್ಕಾರಗಳು ಬದಲಾದರೂ ಸಮಸ್ಯೆ ಮಾತ್ರ ಹಾಗೇ ಇದೆ. ಮಕ್ಕಳು ಮನೆಯಲ್ಲಿಯೇ ಸುರಕ್ಷಿತವಾಗಿರಬೇಕಾದ ಸಮಯದಲ್ಲಿ ಅವರು ಕಣ್ಮರೆ ಆಗ್ತಾ ಇರೋದು ನಮ್ಮ ಸಮಾಜದ ನೈತಿಕ ಬಲ ಕುಗ್ತಾ ಇರುವಂತಹ ಸೂಚನೆ. ಮಕ್ಕಳು ನಾಪತ್ತೆ ಪ್ರಕರಣಗಳು ನಿಜಕ್ಕೂ ಕಳವಳಕಾರಿ ವಿಷಯವಾಗಿದ್ದು ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕಕಾರಿಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.